ಮಾರ್ಕೆಟ್ ನೀವೇ ಮಾಡ್ಕೊಡು. ಸುಮ್ಮನೆ ಇನ್ನೊಬ್ರನ್ನ ಎಷ್ಟು ವರ್ಷ ಬ್ಲೇಮ್ ಮಾಡೋರು ನೀವು? ಎಲ್ಲಿ ದಲಾಲರದ ರೈತರು ಪಾಪ ಅವರು ಉದ್ಯೋಗ ಪಾಪ ಜಲ ಬಿಟ್ಟು ನಿಲ್ತಾರಲ್ಲೇ. ನಿಮ್ಮ ಬೆಳೆದ ಕಾಳು ಇಟ್ಕೊಳ್ತಾರೆ, ಅಲ್ಲೇ ತಕ್ಕಡಿ ಹಾಕೊಳ್ತಾರೆ, ತೂಕ ಮಾಡ್ತಾರೆ, ಹಮಾಲಿ ಇಟ್ಕೊಳ್ತಾರೆ. ಅವ್ರಿಗೆ ಕೊಡ್ಬೇಕಲ್ಲ ಅವ್ರ ಪಗಾರ. ಅದಕ್ಕೆ ತುಟ್ಟಿ ಮಾಡ್ತಾರೆ. ಅವ್ರದ್ದು ಅಷ್ಟು ತೆಗಿಬೇಕು, ತಮ್ಮದು ಲಾಭ ಹಾಕೋಬೇಕು. ಎಲ್ಲರದ್ದು 10-15-20% ಲಾಭ ಬಂದಾಗ ತುಟ್ಟಿ ಹಾಕೈತೆ ಅವ್ರಿಗೆ. ಕಮಿಷನ್ ಹೊಡಿ ಹಾಕೋದಪ್ಪ. ಅದಕ್ಕಿಂತಲೂ ನಿಮ್ಮ ಊರವರು ನಿಮ್ಮ ಅಲ್ಲಿ ಕೆಲಸ ಮಾಡೋರು ಅಲ್ಲಿ ನೀವು ನಿಮ್ಮ ಬೆಳೆಗಳು ನೀವು ಬೆಳೆದ ನಿಮ್ಮ ಗುಣದ ಇಟ್ಕೊಂಡು ನೀವು ಮಾರುವಂಥ ಒಂದು ವ್ಯವಸ್ಥೆ ತಂದರೆ ನಿಶ್ಚಿತವಾಗಿ ಇದು ಪರಿಹಾರ ಸಿಗ್ತದೆ. ಈ ದಿಶೆಯಲ್ಲಿ ನಮ್ಮ KT ಗಂಗಾಧರ್ ಅವರಾಗಿರ್ಬೋದು, ಅಥವಾ ನಮ್ಮ ಚುನಪ್ಪನವರಾಗಿರ್ಬೋದು, ನಮ್ಮ ಶಶಿಕಾಂತ್ ಗುರೂಜಿಯವರಾಗಿರ್ಬೋದು, ಇವರೆಲ್ಲರೂ ಒಂದು ಚಿಂತನೆ ಮಾಡಿ ಈ ದಿಶೆಯಲ್ಲೇ ಜನಜಾಗೃತಿ, ರೈತ ಜಾಗೃತಿ ಮಾಡಬೇಕಾಗಿದೆ. ರೈತ ಇದ್ದರೆ ಈ ದೇಶ ಹೇಳ್ತದೆ ರೀ. ರೈತರಿಗೆ ಯಾವ ಜಾತಿ ಇಲ್ಲ, ಕುಲ ಇಲ್ಲ, ಧರ್ಮ ಇಲ್ಲ, ಯಾವುದೂ ಎಲ್ಲರೂ ಒಂದು. ಯಾಕಂದ್ರೆ ಈ ದೇಶದ ಮೂಲ ಉದ್ಯೋಗ ರೈತ. ಅದ್ರ ಎಲ್ಲರೂ ಬರ್ತಾರೆ. ಇಲ್ಲಿ ತನ್ನ ಜಾತಿ ಕುಲ ಇಲ್ಲ ಎಲ್ಲ ಹೋಗಿಬಿಡ್ತದೆ. ಇವು ಇನ್ನೊಂದು ಮಾತು ಕೊನೆದಾಗ ಹೇಳುತ್ತದೆ, ಮತ್ತೆ ಹೇಳ್ತಾ ಇರ್ತಾನೆ ಇದನ್ನು. ಇಲ್ಲಿ ರೈತರು, ಇಲ್ಲಿ SC ST ಮತ್ತು ಮೈನಾರಿಟಿ ಇಷ್ಟು ಜನ ನೀವು ಕೂಡಿದ್ರು, OBC 5 ಪಂಗಡ ಕೂಡಿರಪ್ಪ ಅಂದ್ರೆ ಈ ದೇಶ ಚುಕ್ಕಾನಿ ಹಿಡಿತೀರಿ ನೀವು. ನಿಮಗೆ ಬೇಕಾದಂಥ ಕಾನೂನು ಮಾಡ್ಕೊಳಕ್ಕೆ ಬರ್ತದೆ. ಈಗ ಏನಿಲ್ಲ ಕಾನೂನು ಮಾಡ್ಕೊಳಕ್ಕೆ ಏನೂ ಇಲ್ಲ. ಇಲ್ಲೆಲ್ಲ ಈಗ ಈ ಕಾರ್ಪೊರೇಟ್ ಕಾನೂನು ಮಾಡ್ಕೊಳ್ತಾರೆ, ಪಾರ್ಟಿ ಫಂಡ್ ಕೊಡ್ತಾರೆ, ನಮ್ಗೆ ಬೇಕಾದಂಥ ಕಾನೂನು ಮಾಡ್ಕೊಳ್ತಾರೆ. ಇದ್ರ ಸಿಂಪಲ್ ಅದು. ನಿಮಗೆ ಗೊತ್ತಿದ್ದ ವಿಷಯ ಇದೆ. KT ಗಂಗಾಧರ್ ಅವ್ರಿಗೆ ಗೊತ್ತಿಲ್ವ ಇದೆಲ್ಲ? ಚುನಪ್ಪನವ್ರಿಗೆ ಗೊತ್ತಿಲ್ವ ಇದೆಲ್ಲ? ಶಶಿಕಾಂತ್ ಗುರೂಜಿಯವ್ರಿಗೆ ಗೊತ್ತಿಲ್ವ ಇದೆಲ್ಲ? ಅದಕ್ಕಾಗಿ ರೈತ ಜಾಗೃತಿ ಮಾಡಿರಿ, ಸ್ಟ್ರೈಕ್ ಮಾಡಿ, ಮತ್ತೇನೋ ಮಾಡಿ ಉದ್ಯೋಗಕ್ಕೊಳಗಾಗಿ. ನೋಡಿರಿ, ನಿನ್ನೆ ಇನ್ನೊಂದು 2 ವರ್ಷ ಹೋಗಿದ್ರು, ದುಮ್ಮಿಡಿ ಶುರು ಆಗ್ತಿತ್ತು. ಯಾವುದೋ ಕೇಸ್ನಾಗ ಹಾಕಿ ನಿಮ್ಮ ಒಳಗೆ ಹೋಗಿತ್ತಿದ್ರು. ಇದಕ್ಕೆ ಗಾಂಧೀಜಿಯವರು ಚೌರಿ ಚೌರ ನೆನಪು ಮಾಡ್ಕೊಂಡಿದ್ರು. ಚೌರಿ ಚೌರದಲ್ಲಿ ಯಾಕೆ ಹಿಂಸರಿದ್ರು? ಆಡಳಿತಾರೂಢ ಪಕ್ಷಕ್ಕೆ ಯಾವುದೇ ಕಾಲಕ್ಕೆ ಇಲ್ಲದು. ಅದಕ್ಕೆ ಲಾಭ ಆಗ್ತದೆ ನಾವು ಹಿಂಸೆಗಳಿದ್ರೆ. ಅದಕ್ಕೆ ಅಹಿಂಸೆ ಹಿಡ್ಕೊಂಡ್ರು. ಗಾಂಧೀಜಿಯವ್ರ ತತ್ವದಲ್ಲಿ ಹೋದಂತಹ ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳಾಗಿರ್ಬೋದು, ಇವತ್ತು KT ಗಂಗಾಧರಪ್ಪನವರಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನೊಂದು ನೇತಾರರಾಗಿರ್ಬೋದು, ಗಾಂಧೀಜಿಯವರು ನ್ಯಾಯ ಹಿಡ್ಕೊಂಡು ಹೋದ್ರಪ್ಪ ಅಂದ್ರೆ ಗಾಂಧೀಜಿಯವರಲ್ಲಿದ್ದಂಥ ಅದ್ಭುತ ಶಕ್ತಿ ಸತ್ಯಾಗ್ರಹ ಮತ್ತು ನಾವು ಹೊಡಿಲಿಕ್ಕೆ ಬಂದರೆ ನಮ್ಮ ಹೊಡಿಲಿಬಾರ್ದು ಮುಂದೆ ಹೋಗುವಂಥ ಒಂದು ಮನೋಧರ್ಮ, ಸಾಯೋದಕ್ಕೆ ಮುಂದಾದಂಥ ಮನೋಧರ್ಮ, ಅದನ್ನು ಅಳವಡಿಸ್ಕೊಂಡೆ ಹೋರಾಟ ಮಾಡೋ ಜೊತೆಗೆ ರೈತರನ್ನು ಜಾಗೃತಿ ಮಾಡಿರಿ. ಆ ದಿಶೆಯಲ್ಲಿ ಹೆಜ್ಜೆ ಇಡ್ರಿ ರೈತ ಸಂಘದ ನಾಯಕರ ಅಂತ ಹೇಳ್ತಾ. ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. 16 ನ್ಯೂಸ್ ಆಗ್ತಾ ಇದು ಸತ್ಯದ ಕೈಗರಡಿ ವಂದನೆಗಳು.